ಮಾತರೆಗಳ ತುಳುನಾಡ ಸಂಜೀವನಿ ಸಂಸ್ಥೆದ ಈ ದೇವರ ಸೇವೆಗೆ ಬೈದನಂಚಿನ ಮಾತರೆಗಳ ಉಡಲ್ದಿದ್ದಿನ ಸೊನ್ನೆಲು ವಿಶೇಷವಾಗಿ ಈ ಹಲವು ಏನು ವರ್ಷ ಅಂದ್ರೆ ಬಂದ ಸಾಧ್ಯ ಇತ್ತು ಅದಕ್ಕೆ ಗೊತ್ತಿದೆ ಸಂಸ್ಥೆ ಓಪನ್ ಬಂದಿದೆ ಅದು ವರ್ಷ ಆಡ್ ಬಂದೆ ನಿರಂತರವಾದ ನಮ್ಮ ಸಮಾಜ ಸೇವೆಯನ್ನು ಮಂತಂದಿಲ್ಲ ಸಮಾಜ ಸೇವೆಯಿಂದ ಪನ್ಪುನ ಜಾಸ್ತಿ ಅದು ನಮ್ಮ ಪನ್ಪುನು ದೇವರನ್ನ ಸೇವೆ ಬಂದು ಭಗವಂತೆ ನಮ್ಗೆ ಕೊರದಂತ ಶಕ್ತಿ ನಮ್ಮ ಭಗವಂತಗೆ ಅರ್ಪಣೆ ಮಂತಂದು ಬದುಕೊಂದಿಲ್ಲ ಅಂದ್ರೆ ಒಂದು ಹೆಮ್ಮೆ ಹಾಕೊಂಡೆ ಯಾಕಂದ್ರೆ ನಿರಂತರವಾದ ಕುಟುಂಬಕ್ಕೆ ನಮ್ಮ ಸಹಾಯ ಮಂತ್ರ ಪನ್ಪಡ ಖಂಡಿತ ಎರಡಲ ನೆನಪಿತ್ತು ಎರಡ ಗೊತ್ತಿದ್ದು 8 ವರ್ಷದ ನಮ್ಮ ಸೇವೆ ಅಂತ ಎಂಕಿ ಮದತ್ ಗೊತ್ತು ಸಂಸ್ಥೆನ ಕಟ್ಟಿ 8 ವರ್ಷ ಅಂಡ್ ಇಲ್ಲಿ ಒಂದು ಮೂಜಿ ಬಡ ಕುಟುಂಬ ನಮ್ಮ ಆಯ್ಕೆ ಮಂದ ಆ ಮೂಜಿ ಬಡ ಕುಟುಂಬಕ್ಕೆ ಒಂಜಿ ಬರ್ದು ವನಸ್ಸಿಗೆ ಕಷ್ಟ ಉಂಟು ಬಂದ್ಬಿಟ್ಟು ನಾವು ಸಂಸ್ಥೆಗೆ ತಿರಿಬೇಟಿಗೆ ಸಂಸ್ಥೆ ಇರುತ್ತೆ ಅಕ್ಕಳಿಗೆ ಒಂದು 7-8 ತಿಂಗಳಿಗೆ ಅಂಚಿನ ಆಹಾರ ಸಾಮಗ್ರಿ ಹಸ್ತಾಂತರ ಮಾಡ್ಕೊಡೋದು ಸಂಸ್ಥೆದ ಬಗ್ಗೆ ನಿರ್ಧಾರ ಮಂತ ಅಂಚಿನ ಈ ಒಂದು ಶುಭ ಕಲಿಗೆ ಆ ಕುಟುಂಬಕ್ಕೆ ಈ ಒಂದು ಆಹಾರ ಸಾಮಗ್ರಿನ ಹಸ್ತಾಂತರ ಮಾಡ್ತಂದ್ರು ನಮ್ಮ ವಿಶೇಷವಾದ ನಮ್ಮ ಸಂಸ್ಥೆ ಹಿಡಿದು ನಮ್ಮ 3 ಜನ ಸೇರಿದ ಒಂದಿರಲಿಲ್ಲ ಹೆಚ್ಚಿನ ಸಂಖ್ಯೆ ನಮಗೆ ಪರವರುಡುಂಟೊಂದು ಸಹಾಯ ಮಂದಿರ ಅಕ್ಳಲ್ಲಿ ಮಾತ್ರ ನಮ್ಮ ಈ ಸಮಯ ಸ್ಮರಣ ಮಾಡ್ಕೊಡು ಯಾಕಂದ್ರೆ ಐಕ್ಳಿಗೆ ಬರ್ರಾಯ್ತು ನಮ್ಮಲ್ಲಿ ಒಂದು ಕುಟುಂಬ ಕಷ್ಟ ಹಿಡಿತಿಲ್ಲ ಆ ಕುಟುಂಬದ ಕಷ್ಟದೊಟ್ಟಿಗೆ ಎಂಗಳು ಉಳ್ಳಾ ಬಂದ್ಬಿಡಂಚಿನ ಒಂದು ಸಂದೇಶನ ಸಾಮಗ್ರದ ಮೂಲಕ ಆಗ್ತದೆ ಯಾಕಂದ್ರೆ ಕಷ್ಟ ನಿಜಾಂದ್ರೆ ಎರೆಗಳಿದ್ದು ಪ್ರತಿಯೊಂದು ಒಂಜತ್ತು ರೂಪಾಯಿ ಕಷ್ಟ ಉಂಟು ನಮಗೆಲ್ಲ ಮಾತಾಡಿಗಳು ಒಂದೊಂದು ರೀತಿಯ ಬೇರೆ ರೀತಿಯ ಕಷ್ಟ ಉಂಟು ಅಲ್ಲಿ ಪೂರ ಮಕ್ಕಳು ದಿಯೊಂದು ಒಬ್ಬರನ್ನ ಕಷ್ಟಕ್ಕೆ ಸ್ಪಂದಿಸಾಗ ಪನ್ಪನಂಚಿನ ಒಂದು ಮನಸ್ಥಿತಿ ನಮ್ಮ ಉಂಟು ಅಂದ ಅವ್ನಂಗೆ ಭಗವಂತ ಕೊಡ್ತಾನಂಚಿನ ವರ ಅಂತ ನೋಡಿದೆ ಯಾಕಂಡ ಭಗವಂತ ಮಾತಾಡಿಗಳು ಮಲಮಲ್ಲ ರೀತಿಯ ಶಕ್ತಿಯನ್ನು ಕೊಡ್ದಿಪ್ಪೆ ಮಸ್ತ್ ಐಶ್ವರ್ಯ ಸಂಪತ್ತು ಬರೀಪು ಅಂಡ್ ಅಕ್ಕಡ ಎರಡು ಇತ್ತರೇನು ಕುಡಿಯೋದು ಕೊರ್ಕ ಪನ್ಪನಂಚಿನ ಒಂದು ಎಡ್ಡೆ ಗುಣ ಅಕ್ಕಡ ಇತ್ತು ಯಾಕಂಡ ಅವು ಮನುಷ್ಯ ಕ್ರಿಯೇಟ್ ಮಾಡ್ಪನಂಚಿನ ಭಗವಂತಿ ಕೊರನಂಚಿನ ಒಂದು ವಾರ ಅಂತ ನೋಡಿದೆ ಯಾಕಂದ್ರೆ ನಮ್ಮ ಏನ ಉಂಟು ಐನು ಪಟ್ಟದ ತಿನ್ಪುನಂಚಿನ ಒಂದು ಎಡ್ಡೆ ಗುಣ ನಂಗೆ ಭಗವಂತ ಕೊರತೆ ಅಂದ ಐಕೆ ಭಗವಂತಗೆ ನಮ್ಮ ಫಸ್ಟ್ಗೆ ಶರಣ ಅವರು ಯಾಕಂದ್ರೆ ಇಂಚಿನ ಒಂದು ಪುಣ್ಯ ಕಾರ್ಯ ನಮ್ಮನ್ನ ಕೈಗೆ ಮನ್ಪವಂತದ ಪನ್ನೈಕೆ ತುಂಬಾ ಸಂತೋಷ ಆಗುತ್ತದೆ ನನ್ನ ದುಂಬುಗಳ ನಿರಂತರವಾದ ನಮ್ಮ ಈ ಜೀವನದ ಕೊನೆಯ ಉಸಿರಿಪ್ಪನ ಮುಟ್ಟ ನಮ್ಮವರಿಗೆ ನೆರಳಾವಡು ನಮ್ಮವರಿಗೆ ಬಿಸಿಲಾವರ ಬರಲಿ ನಮ್ಮದು ಸಾಧ್ಯ ಏನಾದವರಿಗೆ ಎಡ್ಡೆ ಆವಡು ಈ ರೀತಿಯ ನಮ್ಮನ್ನ ಜೀವನ ಆವಡು ಪನ್ಪನಂಚಿನ ಒಂದು ಕಲ್ಪನೆ ಕನಸನ್ನು ಕಟ್ಟುವುದು ನಮ್ಮ ಜೀವನ ಸಾಗಿಸುವುದಿಲ್ಲ ವಿಶೇಷವಾದ ಇಡೀ ಮೂಜಿ ಕುಟುಂಬಕ್ಕೆ ಆಹಾರ ಸಾಮಗ್ರಿದ ಒಟ್ಟಿಗೂ ನಿರಸರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬೋಡಪ್ಪನಂಚಿನ ಕೆಲವು ಸಾಮಗ್ರಿದ ಅವಶ್ಯಕತೆಯನ್ನು ನಮಗೆ ತೆರೆಬಾದಿತ್ತು ರಂಚನೆ ಬೇತೆ ದಾನಿನಕ್ಕಳ ಮೂಲಕ ಅವೆಲ್ಲ ಇನ್ನೊಂದು ಸಾಧ್ಯ ಏನಾದ ಮಟ್ಟಿಗೆ ಎತ್ತ ಹೊಂದಿಲ್ಲ ಅಕ್ಲೆಲ್ಲ ವಿಶೇಷವಾದ ಒಂದು ಸಂದರ್ಭ ಜೋರಾಯಿನ ಚಪ್ಪಲದ ಮೂಲಕ ಧನ್ಯವಾದ ಅರ್ಪಣೆ ಮಾಡ್ತಾರೆ ಕೃಷ್ಣ ಮಾತೆರಿಲ್ಲ ನಮ್ಮ ತುಳುನಾಡ ಸಂಗೀತ ಮೂಲ ಬೈಕಿನ ಕಾರ್ಯಕರ್ತರಿಗೆ ಮಾತ್ರ ನನ್ನ ಉಡಲಿನ ಸೊನ್ನೆ ಅಂತೆಯೇ ನಮ್ಮ ಒಂದು ಅನಾಥನಕ್ಕೆ ದೇವರು ಕೊರ್ಪಿಲ್ಲಕ್ಕವಳು ನಮ್ಮ ಕೊರ್ಪಿಲ್ಲ ದೇವರ ಕೊರ್ಪವಳು ಅವೇ ನಮ್ಮ ಕೊರ್ಪಿಗೆ ನಮ್ಮದಲ್ಲ ಮಲ್ಲಂಗಲ್ಲ ಹತ್ತದಲ್ಲ ಆಗ ನಮ್ಮಲ್ಲಿ ಕಿಂಚನ ಬೇರೆ ಒತ್ತು ಸೇವೆ ಮಾಡ್ಬೋದಲ್ಲ ಕೊರ್ಪಿನ ನಮ್ಮ ದೇವರು ನಮ್ಮ ಕೊರ್ಪವಳು ನಮ್ಮದಲ್ಲ ಆತ್ಮ ನಮ್ಮ ಇಪ್ಪೇನು ಒಂಚೂರು ಕಿಂಚಿನ ಸೇವೆ ಮಾಡ್ಬೋದು ದೇವರ ಕೆಲಸ ಬಂದು ಕೊರ್ಪಿನಿ ಅಂಚ ಅನಾಥ ದೇವರ ಕೊರಗಳ ಶಕ್ತಿ ಕೊರಡು ಅಂದು ಆ ದೇವರ ನಟ್ಟರೆ ಮಾತ್ರ ಇಂಚನೆ ವರ್ಷದ ಇಂಚನೆ ತಿಂಗಳು ಇಂಚನೆ ಕೊರ್ಪಿಲ್ಲಕ್ಕ ಆವಡು ಬಂದು ಆ ದೇವರ ಭಗವಂತ ನಟ್ಟರೆ ಹರೇ ಕೃಷ್ಣ ಖಂಡಿತ ನಮ್ಮ ಈನ ಕೊಡೊಂದಿತ್ತಂದಲ್ಲ ನಮ್ಮ ಕೊಡೊಂದಿಪ್ಪನ ಖಂಡಿತವಾದ ನಮ್ಮ ಕೊಡ್ತಾ ಪನ್ಪಣಂಚಿನ ಅಹಂಕಾರ ನಮ್ಮನ್ನ ಖಂಡಿತ ಹೊರಡು ಬರಬಲ್ಲಿದೆ ಪಂಡ ಭಗವಂತ ನಂಗೆ ಏನು ಕೊಡ್ತೀನ ಇನ್ನು ಭಗವಂತಗೆ ಸಮರ್ಪಣೆ ಮನ್ಪಣಂಚಿನ ಒಂಜಿ ಅದ್ಭುತವಾದ ಕ್ಷಣ ಆ ಒಂಜಿ ಜೀವನದ ಭಾಗ ನಮ್ಮನ ಯಾಕಂದ್ರೆ ನಂಗೆ ಏನು ದೇವರಿಗೆ ಕೊಡ್ತೀನ ಏನು ದೇವರಿಗೆ ಅರ್ಪಣೆ ಮಂತಂದು ಬರ್ತಂದಿಲ್ಲ ನಮ್ಮ ದಾಲ ಎಡ್ಡೆ ಕೆಲಸ ಮಂತಂದಿಲ್ಲ ಪುಣ್ಯದ ಕಾರ್ಯ ಮಂತಂದಿಲ್ಲ ಇವುಗಳು ಸಹಾಯ ಮಂತಂದಿಲ್ಲ ದಾನ ಮಂತಂದಿಲ್ಲ ಅಂದ್ರೆ ಪಂಡ್ರೆ ಖಂಡಿತ ಸಾಧ್ಯ ಇದೆ ಯಾಕಂಡ ಕಷ್ಟದ ಈ ಮೂಜಿ ಕುಟುಂಬಕ್ಕೆ ಕಷ್ಟಡುಂಡು ಬಂದು ನಮ್ಮ ಮಕ್ಕಳಿಗೆ ಆಹಾರ ಸಾಮಗ್ರಿ ಕೊಡೋದಿಲ್ಲ ನಿಜವಾದ ಅಕ್ಲ ನಿಜವಾದ ಪುಣ್ಯವಂತ ಇರುತ್ತೋಜು ಯಾಕಂಡ ಈ ಕಷ್ಟದ ಸಮಯಡ್ ಅಕ್ಲಿಗಂಜಿ ಆಹಾರ ಸಾಮಗ್ರಿ ಎತ್ತಲು ಬಣ್ಣ ಅಕ್ಲು ಓಂಜಲ್ ಮಾಡಿದ ಎಡ್ಡೆ ಕರ್ಮನ ಮಂದಿರಿ ಅಕ್ಲ ಕಷ್ಟ ಬತ್ತಿನ ನನಗ ದೇವರ ಅಕ್ಲಿ ಓಂಜಿ ರೀತಿ ಈ ಮಲ್ಲ ಮಟ್ಟದ ಒಂದು ಸಹಾಯನ ಅಕ್ಲ ತುಕ್ಕಲಿಕ್ಕೆ ಮತ್ತೊಂದು ಕಾಂಡ ಅಕ್ಲ ಮಂದಿನಂಚಿನ ಪುಣ್ಯ ಕರ್ಮ ಖಂಡಿತ ಸಾಧ್ಯ ಅಂಚಾದ ನಮ್ಮನರ ಹೆಚ್ಚೆ ಒಂದು ಸಾತ್ವಿಕವಾದ ಪಡೆ ನಮ್ಮಲ್ಲ ಎಡ್ಡೆಡ್ಡೆ ಕರ್ಮನ ಮಂತೊಂದು ಜೀವನ ಓಂಜಿ ಕಷ್ಟ ಬತ್ತಿನ ಎದುರಿಸಾನಂಚಿನ ಶಕ್ತಿ ಭಗವಂತ ನಂಗೆ ಕೊರಡು ಪನ್ನದು ಸಾಮಗ್ರಿಗಳು ಕೊರಿಯರು ಮಕ್ಕಳಿಗೆ ದೇವರು ನನಾಥ ಎಡ್ಡೆ ಮಾಡ್ತದೆ ಕೊರ್ಪುನಂಚಿನ ಶಕ್ತಿನ ಕೊರಡು ಅಂಚೆನೆ ಕೊರ್ನಕ್ಕನ ಇಲ್ಲದಕ್ಕಲು ಸಾಮಗ್ರಿ ನಂಚೆ ಹಾಳ ಒಂದಿನಕ ದೊಂಬಕ್ಕೆ ಪಾಡೊಂದು ಅವಿನ ದೀವೊಂದು ವರ್ಷ ಪೂರ್ತಿ ಯೂಸ್ ಮಾಡ್ತದೆ ಐಕೆ ಒಂಜಿ ಕೊರ್ನ ವಸ್ತುನ ಉಪಯೋಗ ಮಾಡ್ಕೊಳ್ಳೆ ಬಂದಕ್ಕೆ ನಾನು ಅಂಚೆನೆ ನಿಖಿಲೊಟ್ಟಿಗೆ ಏಪೋಗ್ಲ ನನಗ್ಲ ಏನಿಲ್ಲ ಉಲ್ಲ ಬಂದ್ಬಿಟ್ಟು ಒಂಚು ಧೈರ್ಯ ಒಪ್ಪ ನನಗ್ಲ ದಾದ ಬಂಗ ಆನಂದ ನಮ್ಮ ಅಧ್ಯಕ್ಷರ ಒಂಚು ತೆರಿಪಲ್ಲೆ ಅಂಚೆನೆ ನಿಕ್ಲೆಗ್ಲ ದೇವರಿ ಕಷ್ಟನ ಬೇಗದ ಗುಣ ಮಾಡ್ತದೆ
ಮಾತೇನಲ್ಲ ನಿಂಕುಲ ದುಂಬುಡು ಎಂಚೆ ಇತ್ತಾರೆ ಅಂಚೆನ ಆಪಿನಂಚಿನ ದೇವೇರು ಒಂಜಿ ಒದಗದ ಕೊರಡು ನಿಂಕುಲು ದೇವೇರು ಎಂಕುಲ ಪ್ರೇಯರ್ ಮಾಡ್ಕೊಂಡ್ಲಿಗೋಸ್ಕರ ಅಂಚೆನೆ ಕೊನ್ನಕ್ಲೆಗ್ ದನೋರೆ ಪೂರರೆಗ ಏರೆ ಹೆಚ್ಚಿನಲ್ಲಿ ನಮಗೆ ಈ ಸಂಸ್ಥೆಗೆ ಒಂಜಿ ಇರ್ತದೆ ಸಂಸ್ಥೆ ಪ್ರತಿ ಒರಿಯಗ್ಲ ದೇವರ ಪ್ರೇಯರ್ ಪ್ರಾರ್ಥನೆ ಮಂದೊಂದು ಅಕ್ಲೆಲ್ಲ ಇಲ್ಲದ ಕಷ್ಟ ಬರದಿಲ್ಲ ದೇವರ ಒಂಜಿ ಕಾತೊಂದು ಅಕ್ಲೆಲ್ಲ ಆರೋಗ್ಯ ಕೊಟ್ಟು ಕೊರ್ಪುನಂಚಿನ ಶಕ್ತಿ ನಕ್ಲೆಗ್ ಕೊರಡು ಒದಗದ ಕೊರಡು ಬಂದು ಕೊನ್ನಂಚಿನ ಆಹಾರ ಸಾಮಗ್ರಿನ ಎಡ್ಡೆ ರೀತಿಯಲ್ಲಿ ಸದುಪಯೋಗ ಮಲ್ಪಡ ಸಂದೇಶದೊಟ್ಟಿಗೂ ನನ್ನ ದುಂಬುಗಳ ನಿಖಿಲ ಕಷ್ಟದೊಟ್ಟಿಗೆ ಎಂಗಳು ಇಲ್ಲ ಖಾಲಿ ತುಳುನಾಡು ಸಂಜೀವನಿ ಈ ನಿಖಿಲ ಗರಿ ಸಾಮಾನು ಕೊರದು ಎಂಕಲ್ನ ಕೆಲಸ ಮುಗಿಂಡ ಬಂದದ್ದು ಖಂಡಿತ ನನ್ನ ದುಂಬುಗ ನಿಖಿಲ ಒಂಜಿ ಕಷ್ಟ ಒಂಜಿ ಪೊರ್ತು ಒನಸಿಗೆ ಕಷ್ಟ ಉಂಡೊಂದಾಂಡ ಖಂಡಿತ ಎಂಕಲ ಸಂಸ್ಥೆಗೆ ತಿರುಪಾರದಂಡ ನಿಖಿಲ ಕಷ್ಟದೊಟ್ಟಿಗೆ ತುಳುನಾಡು ಸಂಜೀವನಿ ಸಂಸ್ಥೆದ ಪುರಸೇವೆ ಮಾಲೀಕನ ನಿಖಿಲ ಪುಣ್ಯರು ಪನ್ಪಣಂಚಿನ ಒಂಜಿ ಸಂದೇಶದೊಟ್ಟಿಗೂ ಅಂಚನೆ ಈ ಸೇವೆ ರೀತಿಯ ಭಾಗಿಯನಂಚಿನ ಮಾತ ಕಾರ್ಯಕರ್ತರಿಗೆಲ್ಲ ವಿಶೇಷವಾದ ಪ್ರಾರ್ಥನೆ ಮತ್ತೊಂದು ಶುಭ ಕೋರಿಯರೆ ಅಂಚನೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸದೆ ಸಾಲದ ಮುಖ್ಯ ಶಿಕ್ಷಕಿ ಎರಡು ಪಾತ್ರವನ್ನು ಮಾತನಾಡಲು ಏನ ಈ ನಮ್ಮ ಕಂದುಕ ಪರಿಸರದ ಕೇಂದ್ರ ಬಿಂದುವಾದ ನಮ್ಮ ನಿರೀಶ್ವಾಲ್ಯ ಶಾಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಉಂಟು. ಇಲ್ಲಿ ನನ್ನ ಜನರು ಎಷ್ಟು ಒಂದು ಆತ್ಮೀಯತೆಯಿಂದ ಉದಾರ ಮನಸ್ಸಿನಿಂದ ನಿಮ್ಮ ಈ ಎಲ್ಲ ಒಂದು ಕೊಡುಗೆಯ ಜೊತೆಗೆ ನಮ್ಮ ಶಾಲೆಗೂ ಕೂಡ ಕೆಲವೊಂದು ವಸ್ತುಗಳನ್ನ ಕೊಟ್ಟು ನಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀನಿ ಅಂತ ನನಗೆ ತುಂಬಾ ಹೆಮ್ಮೆ ಆಗ್ತಾ ಉಂಟು. ಇದೇ ರೀತಿ ನಮ್ಮ ಶಾಲೆಯ ನೆನಪು ಕೂಡ ನಿಮ್ಮಲ್ಲಿ ಇರಲಿ. ಇಷ್ಟು ಬಡ ಜನರಿಗೆ ನೀವು ಇಷ್ಟೊಂದು ಉಪಕಾರ ಮಾಡ್ತಾ ಇದ್ದೀರಾ. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಓದ್ತಾ ಇರುವಂತಹ ಎಲ್ಲ ಮಕ್ಕಳು ಕೂಡ ತುಂಬಾ ಬಡ ಕುಟುಂಬದಿಂದ ಬಂದಂತಹ ಮಕ್ಕಳಾಗಿರ್ತಾರೆ. ಅವರನ್ನು ಕೂಡ ಈ ಸಮಯದಲ್ಲಿ ನೆನೆಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೆ ಎಲ್ಲ ಈ ದಾನವನ್ನ ಮಾಡಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನ ಕೊಟ್ಟು ಅವರನ್ನ ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೇನೆ. ಇಲ್ಲಿ ಸೇರಿರುವ ಸಮಸ್ತರಿಗೂ ನನ್ನ ತುಂಬು ಹೃದಯದ ಮುಂಜಾನೆಯ ಶುಭ ವಂದನೆಗಳು. ನಿಜವಾಗಿ ಕೂಡ ನನಗೆ ನನ್ನ ಹೃದಯ ತುಂಬಿ ಬಂತು. ಯಾಕಂತ ಹೇಳಿದರೆ ಈಗಿನ ಈ ಸ್ವಾರ್ಥವಾದಂತಹ ಪ್ರಪಂಚದಲ್ಲಿ ದೇವರು ಒಳ್ಳೆಯ ಮನಸ್ಸಿನವರನ್ನು ಇಟ್ಟ ಕಾರಣ ಈ ಪ್ರಪಂಚ ಇಷ್ಟು ಕೂಡ ಮುಂದುವರಿತಾ ಇದೆ. ಏನು ನಾವು ಬಡವರ ಸೇವೆ ಮಾಡ್ತೇವೆ, ಇದು ನಾವು ಮಾಡುವಂಥದ್ದಲ್ಲ. ಆ ಭಗವಂತ ನಮ್ಮ ಮಹೇಂದ್ರರವರು ಹೇಳಿದಂತೆ ಜನಸೇವೆ ಜನಾರ್ದನ ಸೇವೆ, ಅದನ್ನು ತಿಳ್ಕೊಂಡ್ರೆ ನಾವು ಒಳ್ಳೆಯ ಮನುಷ್ಯರಾಗಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ. ನಮಗೆ ಯಾವುದೇ ಜಾತಿ ಧರ್ಮದ ಅಡ್ಡಗೋಡೆ ನಮಗೆ ಬೇಡ. ನಮ್ಮಲ್ಲಿರುವಂತಹ ಮಾನವೀಯತೆ ನಮ್ಮನ್ನು ಕಾಪಾಡ್ತದೆ. ನಮಗೆ ನಾನು ನನ್ನ ತುಂಬ ಹೃದಯದಿಂದ ದೇವರಲ್ಲಿ ಬೇಡಿಕೊಳ್ಳುವುದು ಏನಂತ ಹೇಳಿದರೆ, ಇಷ್ಟೊಂದು ನಿಸ್ವಾರ್ಥತೆಯಿಂದ ನೀವೆಲ್ಲರೂ ಇಲ್ಲಿ ಸೇರಿ ಎಲ್ಲರಿಗೆ ನೀವು ಏನು ಮಾಡ್ತೀವಿ, ಬಡವರಿಗೆ ಅಗತ್ಯ ಉಂಟಂತ ಕಂಡುಕೊಂಡು ಅವರಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ನೀವು ಇವತ್ತು ಒದಗಿಸಿಕೊಡ್ತಾ ಇದ್ದೀರಾ. ಅದೇ ರೀತಿ ನಮ್ಮ ಶಾಲೆಗೆ ಈ ಮಹೇಂದ್ರ ಮತ್ತು ಟೀಮ್ ಇದೆ ಅಲ್ವಾ, ಸೂಪರ್ ಹೀರೋಸ್ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಪ್ರತಿ ಸಲ ನಮಗೆ ಏನೇ ಇರಲಿ ನಮ್ಮ ಶಾಲೆಯ ವಿಷಯ ಅವರು ಮುಂದೆ ಬಂದು ನಮಗೆ ಬೆನ್ನೆಲುಬು ಆಗಿ ನಿಂತು ಎಲ್ಲ ಕೆಲಸಗಳನ್ನು ನಮಗೆ ನಮ್ಮ ಶಾಲೆಯ ಒಟ್ಟಾರೆ ಕ್ಲೀನಿಂಗ್ ಆಗಿರ್ಬೋದು, ಬೇರೆ ಏನು ಇರ್ಬೋದು, ನಮಗೆ ಒಂದು ಕಂಡುಕೊಂಡ ವ್ಯಕ್ತಿ ಅಂತ ಹೇಳಿದ್ರೆ ಈ ಊರಿಗೆ ನಾವು ಹೊಸಬರು, ಇಲ್ಲಿಗೆ ಮಂಗಳೂರಿನವರಾಗಿದ್ದರೂ ಕೂಡ ನಾವು ಈ ಊರಿಗೆ ಹೊಸಬರು. ಇವರು ಮುಂದೆ ನಿಂತುಕೊಂಡು ನಮ್ಮಲ್ಲಿ ನಮಗೆ ತುಂಬ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಈ ಶುಭ ಸಂದರ್ಭದಲ್ಲಿ ಹೇಳಿಕೊಳ್ಳುವುದಷ್ಟೇ, ನಮಗೆ ಕೊಟ್ಟಂತಹ ಸಾಮಗ್ರಿಗಳನ್ನು ನಾವು ತುಂಬ ಹೃದಯದಿಂದ ನಾವು ಸ್ವೀಕರಿಸ್ತಾ ಇದ್ದೇವೆ. ಅದೇ ರೀತಿ ನಮಗೆಲ್ಲರಿಗೂ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ನಾನು ಪರ್ಸನಲ್ ಆಗಿ ಎಲ್ಲರಿಗೂ ನಾನು ದೇವರ ಬೇಡಿಕೊಳ್ಳುವುದು, ಅವರಿಗೂ ದೇವರಿಗೂ ಒಳ್ಳೆಯ ಆರೋಗ್ಯ, ಆಯುಷ್ ಮತ್ತು ಐಶ್ವರ್ಯವನ್ನು ನೀಡು ದೇವರೇ ಅಂತ ಹೇಳಿಕೊಂಡು, ಇದೇ ರೀತಿ ನಿಮಗೆ ದೇವರ ಶಕ್ತಿಯನ್ನು ಕೊಡಲಿ, ಜನರ ಸೇವೆ ಮಾಡಿ ಹೇಳಿಕೊಂಡು ಈ ಅವಕಾಶಕ್ಕಾಗಿ ನಾನು ವಂದಿಸ್ತಾ ಇದ್ದೇನೆ.